ಶ್ರೀ ಗುರುಭ್ಯೋ ನಮಃ. ವಾಲ್ಮೀಕಿ ರಾಮಾಯಣದ ಅಯೋಧ್ಯಾಕಾಂಡದಲ್ಲಿ 30ನೇ ಸರ್ಗಕ್ಕನುಸಾರವಾಗಿ ರಾಮ ಸೀತೆಯರ ನಡುವೆ ನಡೆದಂತಹ ಸಂಭಾಷಣೆಯನ್ನು ನಾವು ನೋಡ್ತಾ ಇದ್ದೇವೆ. ರಾಮ ಸೀತೆಯನ್ನ ವನವಾಸಕ್ಕೆ ಕರೆದುಕೊಂಡು ಹೋಗಲಿಕ್ಕೆ ಸಿದ್ಧನಿರಲಿಲ್ಲ. ನಾನಾ ರೀತಿಯಾದಂಥ ಕಷ್ಟಗಳನ್ನು ನೀನು ಅಲ್ಲಿ ಅನುಭವಿಸಬೇಕಾಗಿತ್ತು. ಹಾಗಾಗಿ ಇಲ್ಲೇ ಇದ್ದು ಮಹಾರಾಜನ ಮತ್ತು ಮಹಾರಾಣಿಯಾದಂಥ ಕೌಸಲ್ಯ ಸೇವೆ ಮಾಡು ಅಂತ ಅವಳನ್ನ ಒತ್ತಾಯಿಸಲಿಕ್ಕೆ ಆತ ಪ್ರಯತ್ನ ಪಟ್ಟ. ಆದರೆ ಅವಳು ಅವನ ಮಾತನ್ನು ಕೇಳದೆ ತಪೋವಾ ಯದಿವಾರಣ್ಯಂ ಸ್ವರ್ಗೋವಾ ಸ್ಯಾತ್ ಸ್ವಯಾಸಃ. ನಾನು ತಪಸ್ಸಿಗೆ ಹೋಗೋದಾಗಲಿ, ಅರಣ್ಯವಾಸ ಮಾಡೋದಾಗಲಿ, ಸ್ವರ್ಗಕ್ಕೆ ಹೋಗೋದಾಗಲಿ ಅದೆಲ್ಲವೂ ಕೂಡ ನಿನ್ನ ಜೊತೆಯೇ ಆಗಬೇಕು, ನಿನ್ನನ್ನು ಬಿಟ್ಟು ಆಗಲಾರದು. ಯಸ್ತ್ವಯಾ ಸಹ ಸ್ವರ್ಗ, ನಿನ್ನ ಜೊತೆಗೆ ನಾನೇನಿರ್ತೇನೆ ಅದೇ ನನಗೆ ಸ್ವರ್ಗ. ನಿರಯೋ ಯಸ್ತ್ವಯಾದಿನ, ನಿನ್ನನ್ನು ಬಿಟ್ಟಿರೋದೇ ನನಗೆ ನರಕ. ಅರಣ್ಯದಲ್ಲಿ ನಾನಾ ರೀತಿಯಾದಂಥ ಕಷ್ಟಗಳನ್ನು ನಾನು ಅನುಭವಿಸಬೇಕಾಗಿತ್ತು. ಹಾಗಾಗಿ ಅಲ್ಲಿ ಬರಬೇಡ ಅಂತ ನೀನು ನನಗೆ ಹೇಳ್ತಾ ಇದೆಯಲ್ಲ. ನಮ್ಮ ಅಪ್ಪನಾದಂಥ ಜನಕ ನೀನೊಬ್ಬ ಪುರುಷೋತ್ತಮ ಅಂತ ತಿಳ್ಕೊಂಡು ನಿನ್ನ ಮತ್ತು ನನ್ನ ಮದುವೆ ಮಾಡಿಸಿದ. ಆದರೆ ಈಗ ಆ ಎಲ್ಲ ಕಷ್ಟಗಳಿಗೆ ಹೆದರಿ ನೀನು ನನ್ನನ್ನು ಇಲ್ಲೇ ಬಿಟ್ಟು ಹೋಗ್ತಾ ಇರೋದನ್ನು ನೋಡಿದರೆ ಸ್ತ್ರೀಯಂ ಪುರುಷ ವಿಗ್ರಹಂ, ನೀನು ಪುರುಷ ರೂಪದಲ್ಲಿರುವಂಥ ಸ್ತ್ರೀ ಅಂತ ನನಗೆ ಕಾಣಿಸ್ತದೆ ಅಂತ ಕೂಡ ಆತನನ್ನು ಅವಳು ಆಕ್ಷೇಪಿಸಿ ರೋದನ ಮಾಡಿ ಆತನನ್ನು ಆಲಿಂಗನ ಮಾಡಿಕೊಂಡು ರಾಮ ತನ್ನನ್ನು ಬಿಟ್ಟು ಹೋಗೇ ಬಿಡ್ತಾನೇನೋ, ಅವನಿಗೆ ನನ್ನ ಅವಶ್ಯಕತೆ ಏನಿದೆ, ಇವಾಗ ಅನ್ಯರೇಕೆಂದು ಬೆರಗಾದಳು ಅಂತ ಹೇಳ್ತದೆ ಲಕ್ಷ್ಮೀ ಶೋಭಾನಪದ. ಜಗತ್ತಿನ ಮೂರು ಲೋಕದ ಸೌಂದರ್ಯವನ್ನೆಲ್ಲ ಈತ ತನ್ನಲ್ಲಿ ತುಂಬಿಕೊಂಡಿದ್ದಾನೆ. ತಾನು ಪುರುಷ ರೂಪದಲ್ಲೇ ಇರಲಿ, ಸ್ತ್ರೀ ರೂಪದಲ್ಲೇ ಇರಲಿ, ಸ್ತ್ರೀ ರೂಪದಲ್ಲಿದ್ದಾಗಲೂ ಕೂಡ ಮೂರು ಲೋಕದ ಜಗತ್ತಿನ ಸೌಂದರ್ಯ ಎಲ್ಲ ಆತನನ್ನು ತುಂಬಿಕೊಂಡಿದೆ. ಆತನನ್ನು ತುಂಬಿಕೊಂಡಿರೋದ್ರಿಂದ ಇವನಿಗೆ ನನ್ನ ಅವಶ್ಯಕತೆ ಏನಿದೆ? ತನ್ನ ಸೌಂದರ್ಯದಿಂದ ಅನಂತ ಮಡಿಯಾದ ಲಾವಣ್ಯದಿ ಮೆರೆಯುವ ನಿಜಪತಿಯ ಹೆಣ್ಣು ರೂಪವ ಕಂಡು ಕನ್ಯೆ ಮಹಾಲಕ್ಷ್ಮಿ ಇವಾಗ ಅನ್ಯರೇಕೆಂದು ಬೆರಗಾದಳು. ಇಂಥ ಅದ್ಭುತವಾದಂಥ ಸೌಂದರ್ಯ ಇವನಲ್ಲೇ ಇದ್ದಾಗ ಇವನಿಗೆ ಬೇರೆಯವರ ಅವಶ್ಯಕತೆ ಏನಿದೆ ಅಂತ ಅವಳು ಬೆರಗಾದಳು ಅಂತ ಹೇಳ್ತದೆ ಲಕ್ಷ್ಮೀ ಶೋಭಾನಪದ. ಅನ್ಯರು ಅವನಿಗೆ ಏನು ಅವಶ್ಯಕತೆ ಇದೆ ಅನ್ನೋದನ್ನು ಕೂಡ ಸ್ವಲ್ಪ ತಾತ್ವಿಕ ಅರ್ಥದಲ್ಲಿ ನೋಡಬೇಕು. ವನವಾಸಕ್ಕೆ ಹೋಗುವಾಗಲಿ ಅಥವಾ ಪ್ರಳಯ ಕಾಲದಲ್ಲಿ ಅಪಾರವಾದಂಥ ಜಲರಾಶಿಯಲ್ಲಿ ಮಲಗಿದ್ದಾಗಲಿ, ಉಳಿದೆಲ್ಲ ಅವತಾರ ಕಾಲಗಳಲ್ಲಾಗಲಿ ಪರಮಾತ್ಮನಿಗೆ ಲಕ್ಷ್ಮೀದೇವಿ ಅವಶ್ಯಕತೆ ಏನಿಲ್ಲ. ಅವನನ್ನು ಸ್ವರಮಣ ಅಂತ ಕರೀತದೆ ಶಾಸ್ತ್ರ. ಆತ ಸ್ವಯಂ ಸುಖ ಸ್ವರೂಪನಾದವನು. ಅವನ ಸುಖ ಅವನಿಗೆ ವ್ಯಕ್ತ ಆಗಬೇಕಾದ್ರೆ, ಅವನು ತನ್ನ ಸುಖವನ್ನು ತಾನು ಅನುಭವಿಸಬೇಕಾದ್ರೆ ಅವನಿಗೆ ಬೇರೆ ಸಾಧನಗಳ ಅವಶ್ಯಕತೆ ಇಲ್ಲ, ಬೇರೆ ವ್ಯಕ್ತಿಗಳ ಅವಶ್ಯಕತೆಯೂ ಇಲ್ಲ. ತನ್ನೊಳಗಿರುವಂತಹ ಸುಖದಲ್ಲಿ ತಾನು ಸದಾ ಮಗ್ನನಾದವನು. ಹಾಗಾಗಿ ಅವನ್ನ ಸಚ್ಚಿದಾನಂದ ಸ್ವರೂಪ ಅಂತ ಈ ಶಾಸ್ತ್ರ ಹೇಳ್ತದೆ. ಹಾಗಾಗಿ ನನ್ನ ಅವಶ್ಯಕತೆಯೂ ಕೂಡ ಆತನಿಗಿಲ್ಲ ಅಂತ ಅವಳು ಬೆರಗಾದಳು ಅಂತ ಆಶ್ಚರ್ಯಪಟ್ಟಳು, ಆತಂಕಪಟ್ಟಳು ಕೂಡ ಅಂತಲೂ ಅರ್ಥ ಮಾಡಬಹುದು ಅಂತ ವ್ಯಾಖ್ಯಾನಕಾರ ಹೇಳ್ತಾರೆ. ಯಾಕೆ ಆತಂಕ ಅಂತಂದ್ರೆ ಇವನಿಗೆ ನನ್ನ ಅವಶ್ಯಕತೆ ಇಲ್ಲ, ಈತನನ್ನು ಪರಿತ್ಯಾಗ ಮಾಡಬಹುದು ಅಥವಾ ನನ್ನನ್ನು ನೀವು ಸ್ವೀಕಾರ ಮಾಡದೇ ಇರಬಹುದು ಅಂತ ಹೀಗೆ ಆತಂಕ ಕೂಡ ಅವಳಿಗಾಯಿತು ಅಂತಿದೆ. ಆ ಆತಂಕದಿಂದಾಗಿ ಅವಳು ಅವನನ್ನು ನಾನಾ ರೀತಿಯಾಗಿ ನಿಂದನೆ ಮಾಡಿದ್ದು, ಆತನ ಮುಂದೆ ತನ್ನ ದುಃಖವನ್ನು ಕೂಡ ತೋಡ್ಕೊಂಡ್ಳು. ಸ್ತ್ರೀಯಂ ಪುರುಷ ವಿಗ್ರಹಂ ಅನ್ನೋದು ಕೂಡ ಶಾಸ್ತ್ರದ ರೀತಿಯ ತಪ್ಪಾದ ಮಾತೇನಲ್ಲ. ಅವನು ಪುರುಷನೂ ಹೌದು, ಸ್ತ್ರೀನೂ ಹೌದು, ಎರಡೂ ರೂಪಗಳು ಕೂಡ ಅವನಲ್ಲಿ ಇದ್ದೇ ಇದೆ. ಮಾವನ ಮನೆಯಲ್ಲಿ ದೇವರಿಗೆ ಔತಣವ ದಾನವರು ಕೆಡಿಸದೇ ಬಿಡರೆಂದು ಶ್ರೀಕೃಷ್ಣ ದೇವ ಸ್ತ್ರೀವೇಷವ ಧರಿಸಿದ. ಆತ ಸ್ತ್ರೀವೇಷ ಧಾರಣೆ ಮಾಡಿದ. ಸ್ತ್ರೀವೇಷ ಧಾರಣೆ ಯಾಕೆ ಮಾಡಿದ ಅಂತಂದ್ರೆ ಆ ದಾನವರಿಗೆ ಮೋಹ ಬರಬೇಕು, ಅವರನ್ನು ಭ್ರಷ್ಟರನ್ನಾಗಿ ಮಾಡಬೇಕು, ಅವರನ್ನು ಅಮೃತ ಅನ್ನುವಂಥ ದಿವ್ಯ ಫಲ ಏನಿದೆ
ಅದರಿಂದ ವಂಚಿತರನ್ನಾಗಿ ಮಾಡಬೇಕು. ಅಮೃತ ಅಂತಂದರೆ ಅದು ಕೇವಲ ಒಂದು ಪೇಯ ಅಲ್ಲ, ಅದು ಕುಡಿಯುವಂಥ ಒಂದು ವಸ್ತು ಅಷ್ಟೇ ಅಲ್ಲ. ಅದು ಅಮೃತ ಅಂತನ್ನೋದು ತತ್ವಜ್ಞಾನದ ಸಂಕೇತವೂ ಹೌದು. ಹಾಗಾಗಿ ಆ ಅಮೃತವನ್ನು ದುಷ್ಟರಾದಂಥ ದಾನವರಿಗೆ ಕೊಡಬಾರದು ಅನ್ನುವ ಕಾರಣಕ್ಕಾಗಿ ಅವರನ್ನು ಭ್ರಷ್ಟರನ್ನಾಗಿ ಮಾಡಲಿಕ್ಕೆ ಆತ ಸ್ತ್ರೀವೇಷವನ್ನು ತಾಳಿದ. ಅವನ ಸ್ತ್ರೀವೇಷವನ್ನು ನೋಡಿ ಇವಳು ಭ್ರಾಂತಳಾದಳು. ಹೀಗೆ ಅವನಿಗೆ ಸ್ತ್ರೀವೇಷ ಮತ್ತು ಪುರುಷ ರೂಪ ಎರಡೂ ಕೂಡ ಇದ್ದೇ ಇದೆ. ಹಾಗಿರುವಾಗ ಅವನನ್ನು ಸ್ತ್ರೀವೇಷಧಾರಿಯಾದಂಥ ಪುರುಷ ನೀನಂಥ ಪುರುಷ ಅಂತ ಅವನನ್ನು ಇವಳು ನಿಂದಿಸಿದ್ರು ಅದು ಆಕ್ಷೇಪದ ಮಾತು ಅಂತ ನಾವು ತಿಳ್ಕೊಳ್ಬೋದು. ಹಾಗೆ ಶಾಸ್ತ್ರದ ಅಂತರ್ಗತಾರ್ಥವನ್ನು ಹೊಮ್ಮಿಸುವಂಥ ಮಾತು ಅಂತ ಕೂಡ ಭಾವಿಸ್ಬೋದು. ಹೀಗೆ ಅವಳು ರೋದನ ಮಾಡಲಿಕ್ಕೆ ಪ್ರಾರಂಭ ಮಾಡಿದಾಗ ಸರೋವರದಿಂದ ಕಿತ್ತು ತೆಗೆದಂತಹ ಕಮಲದಂತೆ ಅವಳ ಮುಖ ಬಾಡಿ ಹೋದಾಗ ರಾಮ ಅವಳನ್ನು ಆಲಿಂಗನ ಮಾಡಿಕೊಂಡು ಈ ಮುಂದಿನಂತೆ ಹೇಳಿದ, ನದೇವಿ ತವ ದುಃಖೇನ ಸ್ವರ್ಗಮಪಿ ಅಭಿರೋಚೆಯೇ ನಹಿ ಮೇಸ್ತಿ ಭಯಂ ಕಿಂಚಿತ್ ಸ್ವಯಂಭೋರಿವ ಸರ್ವತಃ. ಹೌದು, ನೀನು ಹೇಳಿದ್ದೆಲ್ಲ ಸತ್ಯನೇ. ನೀನಿಲ್ಲದೆ ನನಗೆ ಸ್ವರ್ಗವೂ ಬೇಕಾಗಿಲ್ಲ, ನಾನಿಲ್ಲದೆ ನಿನಗೆ ಹೇಗೆ ಸ್ವರ್ಗ ಬೇಕಾಗಿಲ್ಲವೋ ಹಾಗೆ ನೀನಿಲ್ಲದಕ್ಕೆ ನನಗೂ ಕೂಡ ಸ್ವರ್ಗ ಬೇಕಾಗಿಲ್ಲ. ನ ಸ್ವರ್ಗಮಪಿ ಅಭಿರೋಚೆಯೇ. ಮತ್ತು ನನಗೆ ಯಾವ ಭಯವೂ ಇಲ್ಲ. ಚತುರ್ಮುಖ ಬ್ರಹ್ಮನಿಗೆ, ಸಕಲ ಜಗತ್ತನ್ನು ಸೃಷ್ಟಿ ಮಾಡಿದಂತಹ ಚತುರ್ಮುಖ ಬ್ರಹ್ಮನಿಗೆ ಯಾವ ರೀತಿಯಾಗಿ ಯಾವ ಭಯನೂ ಇಲ್ಲವೋ ಹಾಗೆ ನನಗೂ ಕೂಡ ಯಾವ ಭಯನೂ ಇಲ್ಲ. ಆದರೂ ನಿನ್ನ ಮನಸ್ಸಿನಲ್ಲಿ ಏನು ಅಭಿಪ್ರಾಯ ಇದೆ ಅಂತನ್ನೋದನ್ನು ನಾನು ಸ್ಪಷ್ಟವಾಗಿ ತಿಳಿದುಕೊಳ್ಳದೆ ನಾನು ನಿನಗೆ ಈ ಮುಂದಿನಂತೆ ಮಾತು ಹೇಳಿದೆ, ಈ ಹಿಂದಿನಂತೆ ತವ ಸರ್ವ ಅಭಿಪ್ರಾಯಂ ಅಭಿಜ್ಞಾಯ ಸುಧಾರಣೆ. ನಿನ್ನ ಅಭಿಪ್ರಾಯವನ್ನು ತಿಳ್ಕೊಳ್ಳದೆ ನಾನು ಈ ಥರ ಮಾತು ಹೇಳಿದೆ. ನೀನು ನನ್ನನ್ನು ಬಿಟ್ಟು ಇರಲಾರೆ ಅನ್ನುವ ಸಂಗತಿಯನ್ನು ನಿಶ್ಚಯವಾಗಿ ನಾನು ತಿಳ್ಕೊಳ್ಳದೆ ಈ ಮಾತನ್ನು ಹೇಳಿದೆ. ವಾಸಂ ನರೋತೆಯ ಅರಣ್ಯ ಶಕ್ತಿಮಾನಕ ರಕ್ಷಣೆ. ನಾನು ನನ್ನನ್ನು ರಕ್ಷಿಸಿಕೊಳ್ಳಬಲ್ಲೆ, ನಿನ್ನನ್ನು ರಕ್ಷಣೆ ಮಾಡಬಲ್ಲೆ. ಹಾಗಿದ್ರೂ ಕೂಡ ನೀನು ನನ್ನನ್ನು ಬಿಟ್ಟು ಇರ್ತೀಯೋ ಇಲ್ಲವೋ ಅನ್ನೋದು ನನಗೆ ಸ್ಪಷ್ಟವಾಗಿ ಗೊತ್ತಿರಲಿಲ್ಲ. ಅಥವಾ ಬಿಟ್ಟು ಕೂಡ ಇರಬಲ್ಲೆ ಅಂತ ಹೀಗೆ ತಿಳ್ಕೊಂಡು ನಾನು ನೀನು ವನವಾಸಕ್ಕೆ ಬರಬೇಡ ಅಂತ ನಿನಗೆ ಹೇಳಿದೆ. ಯತ್ ಸೃಷ್ಟಾಸಿ ಮಯಾ ಸಾಧ್ಯಂ ವನವಾಸಾಯ ಮೈಥಿಲಿ ನ ವಿಹಾತುಂ ಮಯಾ ಶಕ್ಯ ಕೀರ್ತಿ ಆತ್ಮವತಾ ಯಥಾ. ವನವಾಸಕ್ಕೆ ನಾನು ನಿನ್ನನ್ನು ಕರ್ಕೊಂಡು ಹೋಗಲಿ ಬಿಡಲಿ, ಅದು ನೀನು ಮಾತ್ರ ವನವಾಸಕ್ಕೆ ನನ್ನ ಜೊತೆ ಬರೋ ಸಲುವಾಗೇ ಪರಬ್ರಹ್ಮನಿಂದ ಸೃಷ್ಟಿಸಲ್ಪಟ್ಟಿದ್ದಿ. ಯಾವತ್ತೂ ಕೂಡ ನನ್ನ ಜೊತೆಗೇ ನೀನು ಇರಬೇಕು. ಅದಕ್ಕಾಗಿಯೇ ಚತುರ್ಮುಖ ಬ್ರಹ್ಮ ನಿನ್ನನ್ನು ಸೃಷ್ಟಿ ಮಾಡಿದ್ದಾನೆ. ಒಬ್ಬ ಮನುಷ್ಯನಿಗೆ ಕೀರ್ತಿ ಅಂದರೆ ಪ್ರಸಿದ್ಧಿ ಅಂತ ಅರ್ಥ ಅಲ್ಲ, ಅವನ ಪುಣ್ಯ. ಮನುಷ್ಯನ ಪುಣ್ಯವನ್ನು ಅವನಿಂದ ನಾವು ಹೇಗೆ ಬೇರ್ಪಡಿಸಲಾರೆವೋ ಹಾಗೆ ಈ ರಾಮ ಸೀತೆಯರನ್ನ, ನನ್ನನ್ನು ಮತ್ತು ನಿನ್ನನ್ನು ಯಾರೂ ಕೂಡ ಬೇರ್ಪಡಿಸಲಾರರು. ಹಿಂದೆ ನಮ್ಮ ವಂಶದಲ್ಲಿ ಮತ್ತು ಇನ್ನೂ ಅನೇಕ ವಂಶಗಳಲ್ಲಿ ಅನೇಕ ಜನ ರಾಜರ್ಷಿಗಳಾದವರು ತಮ್ಮ ಯೌವನ ಕಾಲದಲ್ಲಿ ಗೃಹಸ್ಥಾಶ್ರಮದಲ್ಲಿ ಮುಂದುವರಿದು ಆ ಬಳಿಕ ವಾನಪ್ರಸ್ಥಾಶ್ರಮಕ್ಕೆ ಹೋಗ್ತಿದ್ರು. ನಾನು ಈಗಲೇ ವಾನಪ್ರಸ್ಥಾಶ್ರಮಕ್ಕೆ ಹೋಗ್ತಿದ್ದೇನೆ ನಿಮ್ಮ ಜೊತೆ, ಹಾಗಾಗಿ ನಿಮ್ಗೆ ಕರ್ಕೊಂಡು ಹೋಗ್ಲಿಕ್ಕೆ ನನಗೆ ಒಪ್ಪಿಗೆ ಇದೆ. ಮತ್ತು ಅರಣ್ಯಕ್ಕೆ ನಾನು ಹೋಗೋದೇನಿದೆ ಇದು ನನ್ನ ಇಚ್ಛೆಗೆ ಸಂಬಂಧಪಟ್ಟದ್ದಲ್ಲ, ನನ್ನ ಇಚ್ಛೆಯನ್ನು ಮೀರಿದ್ದೇ ಇದೆ. ಇದು ಸತ್ಯ ಪ್ರತಿಜ್ಞಾನ ಅಂತ ನಮ್ಮ ಅಪ್ಪ ಏನಿದ್ದಾನೆ ಅವನ ಮಾತನ್ನು ನಾನು ಸತ್ಯಗೊಳಿಸಬೇಕಾಗಿದೆ ಈಗ. ಹಾಗಾಗಿ ಅರಣ್ಯಕ್ಕೆ ಪ್ರಯಾಣ ಮಾಡಲೇಬೇಕಾಗಿದೆ. ಏಷ ಧರ್ಮಸ್ತು ಶುಶ್ರೂಣಿ ಪಿತೃ ಮಾತುಶ್ಚ ವಶ್ಯತ ಅತಶ್ಚ ತಂ ವ್ಯತಿಕ್ರಮ್ಯ ನಾಹಂ ಜೀವಿತ ಮುಕ್ತಹೇ. ತಂದೆ ತಾಯಿಗಳ ಆಜ್ಞೆಗೆ ವಿಧೇಯನಾಗಿರುವುದೇ ಸನಾತನವಾದಂಥ ಧರ್ಮ. ಆದ್ದರಿಂದ ಅವರ ಆಜ್ಞೆಯನ್ನು ನಾನು ಮೀರಿ ಜೀವನ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ. ನನಗೆ ಅಂಥ ಜೀವನವೇ ಇಲ್ಲ. ಇದರ ತಾತ್ವಿಕಾರ್ಥ ಏನು ತಿಳ್ಕೊಳ್ಬೇಕಂತಂದ್ರೆ, ತನ್ನ ಆ ರಾಮಾವತಾರದ ತಂದೆ ತಾಯಿಗಳಾದಂಥ ಕೌಸಲ್ಯ ಮತ್ತು ದಶರಥ ಏನಿದ್ದಾರೆ ಅವರ ಆಜ್ಞೆಯನ್ನು ನಾನು ಪರಿಪಾಲನೆ ಮಾಡಬೇಕಾಗಿದೆ. ಹಾಗಾಗಿ ವನವಾಸಕ್ಕೆ ಹೋಗಲೇಬೇಕಾಗಿದೆ ಅಂತ ಒಂದು ಅರ್ಥ ಸರಿಗೆ. ಅದಲ್ಲದೆ ತಾನು ಸತ್ಯ ಸಂಕಲ್ಪ ಆದ್ದರಿಂದ ವನವಾಸಕ್ಕೆ ಹೋಗಿ ಅಲ್ಲಿರುವಂಥ ರಾಕ್ಷಸರು ಇತ್ಯಾದಿಗಳನ್ನು ಧ್ವಂಸ ಮಾಡಲೇಬೇಕಾಗಿದೆ. ಅದು ನನ್ನ ಕರ್ತವ್ಯದ ಭಾಗ ಆಗಿದೆ. ಹಾಗಾಗಿ ಆ ಕರ್ತವ್ಯವನ್ನು ಬಿಟ್ಟು ನಾನು ಇರಲಾರೆ. ಅದು ಮುಖ್ಯ ಅರ್ಥ. ತಂದೆ ತಾಯಿಗಳ ಆಜ್ಞೆಯನ್ನು ಪರಿಪಾಲನೆ ಮಾಡಬೇಕು ಅನ್ನೋದಕ್ಕಿಂತ ನನ್ನ ಅವತಾರದ ಉದ್ದೇಶ ಅದಾಗಿದೆ. ಆದರೆ
ತಂದೆ ತಾಯಿಗಳ ಆತ್ಮೆ ಅಂತ ಅದನ್ನ ಮೇಲಿಂದ ಮೇಲೆ ಹೇಳ್ತಾನೆ ಯಾಕೆ ಅಂದರೆ ಅದನ್ನು ತನಗಾಗಿ ಹೇಳಿಲ್ಲ ಅವನು, ನಮಗಾಗಿ ಹೇಳಿದ ಅಷ್ಟೇ. ನಾವು ಹಾಗೆ ಬದುಕಬೇಕು ಅನ್ನೋ ಕಾರಣಕ್ಕಾಗಿ ಹೇಳಿದ ಅಷ್ಟೇ. ಸ್ವಾಧೀನಂ ಸಮತಿಕ್ರಮ್ಯ ಮಾತರಂ ಪಿತರಂ ಗುರುಂ ಅಸ್ವಾಧೀನಂ ಕಥಂ ದೈವಂ ಪ್ರಕಾರೈರಭಿರಾಧ್ಯತೆ. ನಮಗೆ ಎದುರಿಗಿರುವಂಥ ದೇವತೆಗಳು ಯಾರು? ತಂದೆ ತಾಯಿ ಗುರು. ಇವರನ್ನ ನಾವು ಆರಾಧನೆ ಮಾಡಬೇಕು. ಅವರನ್ನು ಆರಾಧನೆ ಮಾಡಿದರೆ ಬೇರೆ ಯಾರೋ ಕಲ್ಲಿನ ದೇವರನ್ನು, ಲೋಹದ ದೇವರನ್ನು ನಾವು ಆರಾಧನೆ ಮಾಡ್ತಾ ಕೂತಾರೆ. ಪ್ರಕಾರ ಇದೆ, ನಾನಾ ರೀತಿಯಾದಂಥ ಹೂವಿನ ಅರ್ಚನೆ, ಗಂಧದ ಅರ್ಚನೆ, ಮುಡಿ ಪ್ರದಕ್ಷಿಣೆ, ನಮಸ್ಕಾರಗಳು ಇತ್ಯಾದಿಗಳ ಮೂಲಕವಾಗಿ ಅವರನ್ನು ಆರಾಧನೆ ಮಾಡಿ ಉಪಯೋಗ ಏನು? ತಯೋಶ್ಚೇವ ಗುರೋಶ್ಚೇವ ಸರ್ವದಾ ಪ್ರಿಯಮಾಚರೇ ಏಷೇವ ನಿತ್ಯ ಪ್ರತ್ಯೇಷು ತಪಸ್ಸರ್ವಂ ಸಮಾಪ್ಯತೆ ಅಂತ ಒಂದೆಲ್ಲೋ ಸ್ಮೃತಿಯೋ ಎಲ್ಲೋ ಶಾಸ್ತ್ರಗಳು ಅಂತ ಮಾತು. ತಯೋಹೋ ಅಂದರೆ ಶಕ್ತಿ ವಿಭಕ್ತಿ ದ್ವಿವಚನ. ಅವರಿಬ್ಬರು ಅಂದರೆ ಯಾರು ಅಂದರೆ ತಂದೆ ತಾಯಿಗಳು ಮತ್ತು ಗುರೋಹ. ತಂದೆ ತಾಯಿಗಳು ಮತ್ತು ಗುರುಗಳಿಗೆ ನಾವು ಸರ್ವದಾ ಪ್ರಿಯಮಾಚರೇ, ಅವರಿಗೆ ಹಿತವಾಗಿರುವಂತೆ ನಡ್ಕೊಳ್ಬೇಕು. ಏಷೇವ ನಿತ್ಯ ತೃಪ್ತೇಶು, ಆ 3 ಜನ ಸಂತುಷ್ಟರಾಗಿದ್ದರೆ, ಅವರು ನಮ್ಮ ಬಗ್ಗೆ ಸಂಪ್ರೀತರಾಗಿದ್ದರೆ, ತಪಸ್ಸರ್ವಂ ಸಮಾಪ್ಯತೆ, ನಾವು ಮಾಡಿದಂಥ ತಪಸ್ಸು, ವಾಂಗ್ಮಯ ತಪಸ್ಸು, ಅಧ್ಯಯನ ವಿದ್ವಾಂಸ ತಪಸ್ಸು, ಉಳಿದ ಧಾರ್ಮಿಕ ಆಚರಣೆಗಳು ಇವೆಲ್ಲವೂ ಕೂಡ ಸಮಾಪ್ಯತೆ, ಅವಾಗ ಸಫಲ ಆಗೋದು ಆವಾಗ. ಇಲ್ಲದೇ ಇದ್ರೆ ಅದೆಲ್ಲ ವ್ಯರ್ಥ. ಯತ್ರಯಂ ತತ್ವಯೋ ಲೋಕಾಹ ಪವಿತ್ರಂ ತತ್ಸಮಂ ಭುವಿ ನಾಣ್ಯದಸ್ತಿ ಶುಭಾಪಾಂಗಿ ತೇನ ಇದಂ ಅಭಿರಾಜ್ಯತೆ. ಈ ತಂದೆ ತಾಯಿಗಳೇನಿದ್ದಾರೆ ಮತ್ತು ಗುರುಗಳೇನಿದ್ದಾರೆ ಇವರೇ ಈ 3 ಜನನೇ 3 ಲೋಕ. ಅಂದರೆ 3 ಲೋಕದಲ್ಲಿಯೂ ಕೂಡ ಇವ್ರನ್ನ ಬಿಟ್ಟು ಬೇರೆ ಯಾರು ದೇವತೆಗಳಿಲ್ಲ. ಈ 3 ಜನರನ್ನು ನಾವು ಆರಾಧನೆ ಮಾಡಿದರೆ 3 ಲೋಕದಲ್ಲಿರುವಂಥ ಎಲ್ಲ ದೇವತೆಗಳನ್ನು ಆರಾಧನೆ ಮಾಡಿದಂತೂ ಆಗ್ತದೆ, ಆ ಎಲ್ಲ ಲೋಕಗಳನ್ನು ಪ್ರದಕ್ಷಿಣೆ ಮಾಡಿದಂತೂ ಕೂಡ ಆಗ್ತದೆ. ವ್ಯಾಖ್ಯಾನದಲ್ಲಿ ಅಡಿ ಟಿಪ್ಪಣಿಯಲ್ಲಿ ಆ ಗಣೇಶ ಮತ್ತು ಸುಬ್ರಹ್ಮಣ್ಯ ನಡುವೆ ಸ್ಪರ್ಧೆ ನಡೆದಿತ್ತಲ್ಲ, ಅದೆಲ್ಲರಿಗೂ ಗೊತ್ತಿದ್ದೇ ಕಥೆ. 3 ಲೋಕ ಪ್ರದಕ್ಷಿಣೆ ಯಾರು ಬೇಗ ಮಾಡಿ ಬರ್ತಾರೆ ಅವರು ಗೆದ್ದಂತೆ ಅಂತ ಪಾರ್ವತಿ ಪರಮೇಶ್ವರಿ ಹೇಳಿದರು. ನವಿಲಿನ ಮೇಲೆ ಕುಳಿತು ವೇಗವಾಗಿ ಪ್ರಯಾಣ ಪ್ರಾರಂಭ ಮಾಡಿದ ಷಣ್ಮುಖ. ಆದರೆ ಈ ಮೂಷಿಕ ವಾಹನ ಅಂತ ಗಣಪ ತನ್ನ ವಾಹನವನ್ನು ಹತ್ತಲಿಲ್ಲ ಅಂತ ತಲೆ ಕೆಡಿಸ್ಕೊಳ್ಳಿಲ್ಲ. ಅಲ್ಲೇ ಕೂತಿದ್ದಂಥ ಮಾತಾಪಿತೃಗಳಿಗೆ ನಮಸ್ಕಾರ ಮಾಡಿಬಿಟ್ಟ. ನಮಸ್ಕಾರ ಮಾಡಿ ನಾನು ಗೆದ್ದೆ ಅಂತ ಬೀಗಿರ ಅನ್ನೋ ಕಥೆಯನ್ನು ನಾವು ಈಗಾಗಲೇ ಕೇಳಿದ್ದೇವೆ. ಅಂತೂ ಆ 3 ಜನ ಏನಿದ್ದಾರೆ, ತಂದೆ ತಾಯಿಗಳು ಗುರುಗಳು, ಅವರನ್ನು ಆರಾಧನೆ ಮಾಡಿದರೆ ಜಗತ್ತಿನ ಎಲ್ಲ ಜನರನ್ನು ಕೂಡ ಆರಾಧನೆ ಮಾಡಿದಂತೇನೆ. ನಾಣ್ಯದಸ್ತಿ ಶುಭಾಪಾಂಗಿ ತೇನ ಇದನ್ನು ಆರಾಧಿಸಿದೆ. ಹಾಗಾಗಿ ನಿನ್ನನ್ನು ನಾನು ಅರಣ್ಯಕ್ಕೆ ಕರ್ಕೊಂಡು ಹೋಗ್ತೇನೆ ಮತ್ತು ಅರಣ್ಯಕ್ಕೆ ಕರ್ಕೊಂಡು ಹೋಗುವಂಥದ್ದು, ಅರಣ್ಯಕ್ಕೆ ಹೋಗಿ ಅವರ ಸೇವೆಯನ್ನು ಮಾಡೋದು ನನಗೆ ಕರ್ತವ್ಯ ಆಗಿದೆ. ಸತ್ಯನಿಷ್ಠೆ ಆಗಲಿ, ಯಾರ್ಯಾರು ದಾನ ಮಾಡೋದಾಗಲಿ ಅಥವಾ ಸನ್ಮಾನ ಮಾಡೋದಾಗಲಿ, ಅತಿಥಿಗಳು ಅಭ್ಯಾಗತರು ಬಂದಾಗ ಅವರಿಗೆ ಸತ್ಕಾರ ಮಾಡೋದಾಗಲಿ, ಬಹಳಷ್ಟು ಖರ್ಚು ಮಾಡಿ ದೊಡ್ಡ ದೊಡ್ಡ ದಕ್ಷಿಣೆಗಳನ್ನು ಕೊಟ್ಟು ಯಜ್ಞ ಮಾಡೋದಾಗಲಿ, ಇವ್ಯಾವುದೂ ಕೂಡ ಮನುಷ್ಯನಿಗೆ ಅಷ್ಟೊಂದು ಪುಣ್ಯವನ್ನು ಕೊಡಲಾರವು. ಮತ್ತು ಆ ಪುಣ್ಯ ಎಲ್ಲಿಂದ ಬರಬೇಕು ಅಂತಂದರೆ ಯಥಾ ಸೇವಾ ಪಿತೃಹಿತ, ತಂದೆ ತಾಯಿಗಳಾದರೂ ಸೇವೆ ಮಾಡೋದೇನಿದೆ ಅದಕ್ಕಿಂತ ಪುಣ್ಯ ಬೇರೆ ಯಾವುದಂದ್ರೂ ಬರೋದಿಲ್ಲ. ಅವರ ಸೇವೆ, ತಂದೆ ತಾಯಿಗಳು ಮತ್ತು ಗುರುಗಳ ಸೇವೆಯಿಂದ ನಾವು ಏನು ಪಡ್ಕೊಳ್ಬಹುದು ಈ ಜಗತ್ತಿನಲ್ಲಿ? ಸ್ವರ್ಗ, ಧನ, ಧಾನ್ಯ, ವಿದ್ಯೆ, ಪುತ್ರರು, ಎಲ್ಲ ರೀತಿಯಾದಂಥ ಸುಖ, ಇವೆಲ್ಲವನ್ನು ಕೂಡ ಅವರ ಸೇವೆಯ ಮೂಲಕನೇ ನಾವು ಪಡ್ಕೊಳ್ಬಹುದು. ಎಷ್ಟೆಷ್ಟೋ ಜನ ಮಹಾತ್ಮರು ಹಿಂದೆ ಕೂಡ ದೇವಲೋಕಕ್ಕೆ ಹೋದರು, ಗಂಧರ್ವ ಲೋಕಕ್ಕೆ ಹೋದರು, ಗೋಲೋಕಕ್ಕೆ ಹೋದರು, ಬ್ರಹ್ಮಲೋಕವನ್ನು ಕೂಡ ಪಡ್ಕೊಂಡ್ರು ತಂದೆ ತಾಯಿಗಳ ಸೇವೆ ಮಾಡೋದ್ರ ಮೂಲಕ. ಹಾಗಾಗಿ ನಮ್ಮ ತಂದೆ ಸತ್ಯ ಮಾರ್ಗದಲ್ಲಿದ್ದಾನೆ, ಅವನು ಹೇಗೆ ನನಗೆ ಆಜ್ಞಾಪನೆ ಮಾಡ್ತಾನೋ ಹಾಗೇನೆ ನಾನು ಕೂಡ ನಡ್ಕೊಳ್ಬೇಕು ಅಂತ ಅಪೇಕ್ಷೆ ಪಡ್ತೇನೆ. ಇದು ಸನಾತನವಾದಂಥ ಧರ್ಮ ಆಗಿದೆ. ನಿನ್ನನ್ನು ನನ್ನ ಜೊತೆ ಕರ್ಕೊಂಡು ಹೋಗಬಾರ್ದು ಅಂತ ನಾನು ಆಲೋಚನೆ ಮಾಡಿದ್ದೆ ಮೊದಲು. ಆದರೆ ನೀನು ನನ್ನ ಜೊತೆ ಅರಣ್ಯಕ್ಕೆ ಬಂದೇ ಬರಬೇಕು ಅಂತ ನಿರ್ಧಾರ ಮಾಡಿದ್ರಿಂದ ನನ್ನ ಮನಸ್ಸು, ನನ್ನ ನಿರ್ಧಾರ ಬಡಿದಾಗಿದೆ ನಿನ್ನ ಪ್ರೀತಿಯ ಕಾರಣದಿಂದಾಗಿ. ನಿನಗೆ ನನ್ನನ್ನು ಬಿಟ್ಟಿದ್ದಕ್ಕೆ ಭಯ ಆಗಿದೆ. ದೈವ ನಮ್ಮಿಬ್ಬರನ್ನ ಜೊತೆಯಾಗಿರಬೇಕು ಅಂತಲೇ ಸೃಷ್ಟಿ ಮಾಡಿದೆ.
ಹಾಗಾಗಿ ನನ್ನ ಜೊತೆಗೆ ಬಾ, ನನ್ನ ಜೊತೆಗೇನೆ ಧರ್ಮವನ್ನು ಆಚರಣೆ ಮಾಡು. ಈ ನಿನ್ನ ದೃಢ ನಿರ್ಧಾರ ಏನಿದೆ ಇದು ನಿನ್ನ ವಂಶಕ್ಕೆ ನನ್ನ ವಂಶಕ್ಕೆ ಇವರಿಬ್ಬರ ವಂಶಕ್ಕೂ ಕೂಡ ಅನುಗುಣವಾಗಿದೆ. ಮತ್ತು ಗಂಡನ್ನು ಅನುಸರಿಸಿಕೊಂಡಿರಬೇಕು ಅನ್ನೋದು ಏನಿದೆ ಯಾವುದೇ ಸ್ತ್ರೀಗಾದ್ರೂ ಸಾಮಾನ್ಯರಿಗಾದ್ರೂ ಅದು ಉಚಿತವಾದದ್ದಾಗಿದೆ. ಹಾಗಾಗಿ ಇನ್ನು ಮುಂದೆ ನಾವು ಏನು ವನವಾಸಕ್ಕೆ ಹೋಗಬೇಕಾಗಿದೆ, ಅದಕ್ಕೆ ಬೇಕಾದಂತಹ ದಾನ ಕರ್ಮಗಳನ್ನೆಲ್ಲ ಈಗಲೇ ಪ್ರಾರಂಭ ಮಾಡು. ನೀನಿಲ್ಲದೆ ಇದ್ರೆ ನನಗೆ ಸ್ವರ್ಗವೂ ಕೂಡ ಇಷ್ಟ ಆಗೋದಿಲ್ಲ ಹೇಳಿದೆ. ನೇದಾನೀಂ ತ್ವದೃತೆ ಸೀತೆ ಸ್ವರ್ಗೋಪಿ ಮಮ ರೋಚತೆ. ನೀವಿಲ್ಲದೆ ಇದ್ರೆ ಸ್ವರ್ಗವೂ ಕೂಡ ನನಗೆ ಬೇಕಾಗಿಲ್ಲ. ನೀ ಇದ್ದೀಯಾದ್ರಿಂದ ಸ್ವರ್ಗವಾಗಲಿ ಉಳಿದ ಲೋಕಗಳಾಗಲಿ ನನಗೆ ಬೇಕು. ಹಾಗಾಗಿ ಜ್ಞಾನಿಗಳಾದಂಥ ಬ್ರಾಹ್ಮಣರಿಗೆ, ಭಿಕ್ಷುಕರಿಗೆ ಮುಂತಾದವರಿಗೆ ಭೋಜನ ಮಾಡಿತು. ರತ್ನ ಸುವರ್ಣ ಮೊದಲಾದವನ್ನು ದಾನ ಮಾಡು. ಅವಕಾಶ ಆಗಬಾರ್ದು, ಎಲ್ಲದಕ್ಕೂ ತ್ವರೆ ಮಾಡು. ಎಲ್ಲವನ್ನು ದಾನ ಮಾಡಿದ ಬಳಿಕ ನಮ್ಮ ಉಪಯೋಗಕ್ಕಾಗಿದ್ದಂಥ ವಸ್ತುಗಳೇನಿವೆ, ಖಾಸಗಿ ವಸ್ತುಗಳು, ಅವುಗಳನ್ನು ಕೂಡ ನಮ್ಮ ಸೇವಕರಿಗೆ ದಾನ ಮಾಡು. ನಾನು ಇನ್ನು ಗಂಡನ ಜೊತೆಗೆ ಪ್ರಯಾಣ ಮಾಡಬಹುದು ಕಾಡಿಗೆ, ಆತ ಅದನ್ನು ಒಪ್ಪಿದ್ದಾನೆ ಅನ್ನೋದನ್ನು ಕೇಳಿ ಅವಳಿಗೆ ಸಂತೋಷ ಆಯಿತು. ಕಾಡಿಗೆ ಹೋಗ್ತಿದ್ದೇನೆ ದುಃಖ ಆಗಲಿಲ್ಲ, ಗಂಡನ ಜೊತೆ ಹೊರಟಿದ್ದೇನೆ ಅನ್ನೋದು ದೊಡ್ಡ ಸಂತೋಷದ ಸಂಗತಿ ಆಯಿತು ಅವಳಿಗೆ. ತಟಸ್ಥ ಹೃಷ್ಟ ಪ್ರತಿಪೂರ್ಣ ಮಾನಸ, ಅವಳ ಮನಸ್ಸು ತುಂಬಿ ಬಂದಿತ್ತು. ಹಾಗಾಗಿ ಗಂಡನ ಮಾತು ಕೇಳಿ ಅವಳು ದಾನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದು ತಮ್ಮಲ್ಲಿರುವಂಥ ವಸ್ತುಗಳನ್ನು. ಅಲ್ಲಿಗೆ 30ನೇ ಸರ್ಗ ಮುಕ್ತಾಯವಾಗಿದೆ. 31ನೇ ಸರ್ಗದಲ್ಲಿ ಲಕ್ಷ್ಮಣ ಮತ್ತು ರಾಮರ ನಡುವೆ ನಡೆದಂಥ ಸಂವಾದದ ವರ್ಣನೆ ಇದೆ. ಕೌಸಲ್ಯ ಅಂತಃಪುರದಿಂದ ರಾಮ ಹೊರಗೆ ಬರುವಾಗ ಲಕ್ಷ್ಮಣನು ಕೂಡ ಅಲ್ಲಿಗೆ ಬಂದೇ ಇದ್ದ. ರಾಮನ ಬೆಂಡಿ ಕಂಡುಕೊಂಡೇ ಇದ್ದ. ಅವನು ರಾಮ ಸೀತೆಯ ನಡುವೆ ನಡೆದಂಥ ಸಂವಾದವನ್ನು ಆತ ಕೂಡ ಕೇಳೇ ಇದ್ದ. ಅವನಿಗೆ ದುಃಖವನ್ನು ತಡೆಯಲಿಕ್ಕಾಗದೆ ಆ ಅಣ್ಣನ ಕಾಲುಗಳನ್ನು ಹಿಡಿದು ನಮಸ್ಕಾರ ಮಾಡಿದ. ಅಣ್ಣನಿಗೂ ನಮಸ್ಕಾರ ಮಾಡಿದ, ಮತ್ತೆ ಆ ಸೀತೆಗೂ ನಮಸ್ಕಾರ ಮಾಡಿದ. ಅಂತ ಭಯಂಕರವಾದಂತಹ ಅರಣ್ಯಕ್ಕೆ ನೀವು ಹೋಗಲೇಬೇಕು ಅಂತ ತೀರ್ಮಾನ ಮಾಡಿದ್ದೀರಿ. ಹಾಗಾದ್ರೆ ನಾನು ಕೂಡ ಅರಣ್ಯಕ್ಕೆ ಬರ್ತೇನೆ, ಧನಸ್ಸು ಹಿಡಿದು ನಿಮ್ಮ ಮುಂಭಾಗದಲ್ಲಿ ಹೋಗ್ತೇನೆ. ನಾನು ಮುಂದೆ ಸಂಚಾರ ಮಾಡ್ತಿದ್ರೆ ನನ್ನನ್ನು ಬೆಂಗಾವಲಾಗಿಟ್ಕೊಂಡು ನೀವು ನಿರಾತಂಕವಾಗಿ ಸಂಚಾರವನ್ನು ಮುಂದುವರಿಸಬಹುದು. ನೀವಿಲ್ಲದೆ ಇದ್ರೆ ನನಗೂ ಕೂಡ ಯಾವ ದೇವತ್ವವೂ ಬೇಕಾಗಿಲ್ಲ, ಸ್ವರ್ಗವೂ ಕೂಡ ಬೇಕಾಗಿಲ್ಲ. ಹಾಗಾಗಿ ನಿಮ್ಮ ಜೊತೆ ಇದ್ದು ಸೇವೆ ಮಾಡಬೇಕು ಅಂತ ಅಪೇಕ್ಷೆ ಪಡ್ತೀನಿ. ಅದಕ್ಕೆ ನೀವು ಅನುಕೂಲ ಮಾಡಬೇಕು. ಐಶ್ವರ್ಯಂ ವಾಪಿ ಲೋಕಾನಾಂ ಕಾಮಯೇ ಮುಕ್ತಯಾಗಿನ. ಹೀಗೆ ಲಕ್ಷ್ಮಣ ತಾನು ಅರಣ್ಯಕ್ಕೆ ಬರ್ತೇನೆ ಅಂತ ಹೇಳಿದಾಗ ರಾಮ ಮತ್ತೆ ಅದನ್ನು ನಿಷೇಧ ಮಾಡಿದ್ನು, ಬರಬೇಡ ಅಂತ ಹೇಳಿದವನು. ಆದ್ರೆ ಲಕ್ಷ್ಮಣ ಒಂದು ಮಾತು ಕೇಳಲಿಲ್ಲ. ಅನುಜ್ಞಾತಶ್ಚ ಭವತ ಪೂರ್ವಮೇವ ಯದಸ್ಮ್ಯಹಂ, ನಾನು ನಿನ್ನ ಜೊತೆ ಕಾಡಿಗೆ ಬರಬಹುದು ಅಂತ ನೀನೇ ಒಪ್ಕೊಂಡಿದ್ದೆ. ಈಗ ಹಿಂದೆ ಕೌಸಲ್ಯ ಅರಮನೆಯಲ್ಲಿದ್ದಾಗ, ಕೈ ಅರಮನೆಯಲ್ಲಿದ್ದಾಗ ಆವಾಗ ಲಕ್ಷ್ಮಣ ನನ್ನ ಜೊತೆಗೆ ಬರ್ತಾನೆ ಅಂತ ಅನ್ನೋದು ನೀನೇ ಸೂಚನೆ ಕೊಟ್ಟಿದ್ದೆ. ಹಾಗೆ ಸೂಚನೆ ಕೊಟ್ಟಿದ್ದಾಗ ಮತ್ತೆ ಈಗ ನಿರಾಕರಣೆ ಮಾಡೋದು ಒಳ್ಳೇದಲ್ಲ. 22ನೇ ಸರ್ಗದಲ್ಲಿ ಉಪಕೃಪ್ತಂಚ ಯತ್ಕಿಂಚಿತ್ ಅಭಿಷೇಕಾರ್ಥ ಮಧ್ಯಮೆ ಸರ್ವಂ ವಿಸರ್ಜಯ ಕ್ಷಿಪ್ರಂ ಕುರು ಕಾರ್ಯಂ ನಿರತ್ಯಯಂ. ಅಲ್ಲೇನು ಹೇಳಿದಂದ್ರೆ, ನನ್ನ ಪಟ್ಟಾಭಿಷೇಕಕ್ಕಾಗಿ ಏನೇನು ಸಾಮಗ್ರಿ ತಯಾರಾಗಿದೆ ಅದನ್ನೆಲ್ಲ ಬೇಗ ವಿಸರ್ಜನೆ ಮಾಡು, ಯಾವುದು ತಡ ಆಗಬಾರ್ದು, ಬೇಗ ಕೆಲಸ ಆಗಲಿ ಅಂತ ಹೇಳಿದ್ದ. ಯಾಕೆ ಬೇಗ ಕೆಲಸ ಆಗಲಿ ಅಂತ ಹೇಳಿದ್ದಂದ್ರೆ, ಲಕ್ಷ್ಮಣ ಇಲ್ಲೇ ಅಯೋಧ್ಯೆಯಲ್ಲಿ ಉಳಿಯೋದಂತಾಗಿದ್ರೆ ನಾನು ಮುಂದೆ ವನವಾಸಕ್ಕೆ ಹೋಗ್ತೀನಿ, ಆ ಮಾಡಬೇಕಾದ ಕೆಲಸಗಳನ್ನ ನೀನು ಸಾವಕಾಶವಾಗಿ ನಿನ್ನ ಅನುಕೂಲ ಅನುಸಾರ ಮಾಡು ಅಂತ ಹೇಳ್ತಿದ್ದ. ಅದು ಬೇಗ ಮಾಡು ಅಂತ ಯಾಕೆ ಹೇಳಿದ ಅಂದರೆ, ನಾನು ಹೋಗಬೇಕಾಗಿದೆ, ನನ್ನ ಜೊತೆಗೆ ನೀನು ಬರಬೇಕಾಗಿದೆ, ಆ ಕೆಲಸಗಳನ್ನು ಬೇಗ ಮುಗಿಸಿ ನನ್ನ ಜೊತೆಗೆ ನೀನು ತಯಾರಾಗು ಅಂತ ಅದನ್ನು ಸೂಚನೆ ಕೊಟ್ಟಿದ್ದ. ಮತ್ತು ಹಿಂದೊಮ್ಮೆ ಕೂಡ ಸೀತೆಗೆ ಮಾತು ಹೇಳುವಾಗ ಆ ಭರತ ಶತ್ರುಘ್ನರನ್ನು ಚೆನ್ನಾಗಿ ನೋಡ್ಕೋ, ಭರತ ಶತ್ರುಘ್ನಿಗೆ ಸಹೋದರರಂತೆ ಮಕ್ಕಳಂತೆ ಅಂತ ಹೇಳಿದ್ದ. ಲಕ್ಷ್ಮಣನ ಹೆಸರನ್ನ ಅಲ್ಲಿ ಹೇಳಿರಲಿಲ್ಲ. ಹಾಗಾಗಿ ಅದನ್ನೆಲ್ಲ ಕೇಳ್ಕೊಂಡಿದ್ದ ಲಕ್ಷ್ಮಣ. ಆ ಒಂದೊಂದು ಶಬ್ದವನ್ನು ಕೇಳ್ಕೊಂಡಿದ್ದಾದ್ರಿಂದ ನಾನು ನಿಮ್ಮ ಜೊತೆಗೆ ಬರಲೇಬೇಕಾಗಿತ್ತು, ನಿನ್ನಿಂದಲೇ ಮೊದಲು ಸೂಚಿತ ಆಗಿದೆ. ಹಾಗಾಗಿ ಈಗ ಅದನ್ನು ನಿರಾಕರಣೆ ಮಾಡಬೇಡ, ನಾನು ಬರುವವನೇ ಇದ್ದೇನೆ ಅಂತ. ಮೊದಲು ಅನುಮತಿ ಕೊಟ್ಟಿದ್ದಿ, ಈಗ ಬರಬೇಡ ಅಂತಿದ್ದಿ. ಇದನ್ನೆಲ್ಲ ನೋಡಿದರೆ ನಾನೇನಾದರೂ ಅಪರಾಧ ಮಾಡಿದ್ದೇನೇನೋ ಅಂತ ಅನಿಸ್ತದೆ.
ಏತದಿಚ್ಛಾಮಿ ವಿಜ್ಞಾತು ಸಂಶಯೋ ಹಿ ಮಮ ಅನಘ, ನನಗೆ ಸಂಶಯ ಬರ್ತದೆ ಮತ್ತೇನಾದರೂ ಅಂದ ಲಕ್ಷ್ಮಣ. ಹೀಗೆ ಆ ಲಕ್ಷ್ಮಣ ನಾನಾ ರೀತಿಯಾಗಿ ಪ್ರಾರ್ಥನೆ ಮಾಡಿದಾಗ ರಾಮ ಅವನಿಗೆ ಹೇಳಿದಂತೆ, ನೀನು ನನ್ನ ಬಗ್ಗೆ ಅಪಾರವಾದ ಪ್ರೀತಿ ಗೌರವವನ್ನು ಇಟ್ಕೊಂಡಿದ್ದೆ, ಧರ್ಮಿಷ್ಠನಾಗಿದ್ದೆ, ಪರಾಕ್ರಮಿಯಾಗಿದ್ದೆ, ನನಗೆ ನೀನು ಪ್ರಾಣಕ್ಕಿಂತ ಹೆಚ್ಚು ಪ್ರಿಯನೂ ಆಗಿದ್ದೆ. ಪ್ರಿಯ ಪ್ರಾಣಸಮೋ ವಶ್ಯ ಭ್ರಾತಾ ಚಾಪಿ ಸಖಾತಮೆ ಅಂತಂದು ನೋಡಿ ಎಂಥ ಸ್ನೇಹ ಇತ್ತಂದ್ರೆ ಅವರು ಸ್ನೇಹಿತರಂತ ಕೂಡ ಇದ್ರು. ನೀನು ನನ್ನ ಜೊತೆ ಒಂದು ಕಾಡಿಗೆ ಬಂದುಬಿಟ್ರೆ ಕೌಸಲ್ಯ ಸುಮಿತ್ರೆಯರನ್ನು ನೋಡ್ಕೊಳ್ಳೋರು ಯಾರು? ಅವರಿಗೊಬ್ರು ಆಸರ ಬೇಕಲ್ಲ, ಹಾಗಾಗಿ ಇಲ್ಲೇ ಇರೆ. ಇಷ್ಟು ದಿವಸ ನಮ್ಮ ತಂದೆ ಆದಂಥ ದಶರಥ ಇಲ್ಲಿದ್ದ, ಅವನು ಎಲ್ಲರ ಬೇಕು ಬೇಡದನ್ನು ನೋಡ್ಕೊಳ್ತಿದ್ದ. ಅದೊಂದು ಕಾಲ ಬೇರೆ ಇತ್ತು. ಆದ್ರೆ ಈಗೇನಾಗಿದೆ ಅಂದರೆ ಸಹ ಕಾಮಪಾಶ ಪರ್ಯಸ್ತ. ಉಳಿದು ಜನ ಹೇಳೋದಿಲ್ಲೇ, ರಾಮನೇ ಹೇಳಬೇಕಾಯ್ತಾ ಮಾತನ್ನು. ಇಷ್ಟು ದಿವಸ ಇಲ್ಲಿ ತನಕ ನಾನು ಶ್ಲೋಕ ಓದಿದಾಗ ದಶರಥ ಕಾಮಬಾಣದಿಂದ ಪೀಡಿತನಾಗಿದ್ದಾನೆ, ಅವನ ಕೈಯಿಂದ ಇನ್ನೇನು ಹೆಚ್ಚಿನ ಕೆಲಸ ಆಗೋದಿಲ್ಲ ಅಂತ ರಾಮ ಮಾತಾಡಿರಲಿಲ್ಲ. ಆಗ ಈ ಸಂದರ್ಭದಲ್ಲಿ ಅದು ಒಂದು ಹೇಳಬೇಕಾಯ್ತು, ಅವನು ಹೇಳುವಂಥ ಅನಿವಾರ್ಯ ಪರಿಸ್ಥಿತಿ ಬಂತು. ಸ ಕಾಮಪಾಶ ಪರ್ಯಸ್ತ, ಹಾಗಾಗಿ ಅವನಿಂದ ನಾವೇನು ಹೆಚ್ಚಿಂದು ನಿರೀಕ್ಷೆ ಮಾಡುವಂತಿಲ್ಲ. ಅವನು ಕೈ ಬೇಕು ಬೇಡದನ್ನು ನೋಡ್ಕೊಂಡಾನು, ಬೇರೆಯವ್ರು ನೋಡ್ಕೊತಾನೆ ಅಂತ ನಿಶ್ಚಿತ ಇಲ್ಲ. ಹಾಗಾಗಿ ನೀನು ಇರಲೇಬೇಕು. ಮತ್ತೆ ಆ ಕೈ ದಶರಥ ನೋಡ್ಕೊಳ್ಳದೆ ಹೋಗಲಿ, ರಾಜಮಾತೆ ಆಗ್ತಾವಲ್ಲ ಮುಂದೆ ಕೈ ಅವಳಾದ್ರೂ ನೋಡ್ಕೊಳ್ತಾಳೆ ಅಂದ್ರೆ ಅವಳು ಕೂಡ ಇನ್ನು ನೋಡ್ಕೊಳ್ಳೋದಿಲ್ಲ. ಸಾಹಿ ರಾಜ್ಯಮಿದಂ ಪ್ರಾಪ್ಯ ನೃಪಸ್ಯ ಅಶ್ವಪತೇ ಸುತ ದುಃಖಿತಾನಾಂ ಸಪತ್ನೀನಾಂ ನ ಕರಿಷ್ಯತಿ ಶೋಭನಂ. ತನ್ನ ಸವತಿಯರಿಗೆ ಅವಳು ಹಿಂದೇನೂ ಅಷ್ಟೇನು ಒಳ್ಳೇದು ಮಾಡಿದವಳಲ್ಲ, ಈಗಂತೂ ರಾಜಮಾತೆ ಆಗಿಬಿಟ್ರೆ ಅವಳು ಮತ್ತಷ್ಟು ತಿರಸ್ಕಾರ ಮಾಡ್ಯಾಳೆ, ಏನೂ ಒಳ್ಳೇದು ಮಾಡ್ಲಿಕ್ಕಿಲ್ಲ. ಶೋಭನ ಅಂದ್ರೆ ಒಳ್ಳೇದು, ಅದನ್ನೇನು ಮಾಡ್ಲಾರವಳು. ಮತ್ತು ಇವರಿಗೆ ಪೋಷಣೆಯನ್ನು ಮಾಡಲಾರ. ಕೌಸಲ್ಯ ಸುಮಿತ್ರೆಯರು ದುಃಖ ಹೆಚ್ಚಿಕೊಂಡು ರೋದನ ಮಾಡ್ತಿದ್ರೆ ಅವರನ್ನು ಇವರು ಪೋಷಣೆ ಮಾಡೋದಿಲ್ಲ. ಭರತೋ ರಾಜ್ಯ ಮಾಸಾಧ್ಯ ಕೈಕರ್ಯಾಂ ಪರ್ಯವಸ್ಥಿತ. ಭರತ ಮಾಡ್ತಾನ ಅಂತಂದ್ರೆ ಭರತನ ಬಗ್ಗೆ ರಾಮನಿಗೆ ಸಾಕಷ್ಟು ವಿಶ್ವಾಸವೂ ಇತ್ತು, ಪ್ರೀತಿ ಇತ್ತು, ಎಲ್ಲ ಇತ್ತು, ಹೌದು. ಆದರೂ ಲಕ್ಷ್ಮಣನ ಮುಂದೆ ಹೀಗೆ ಬೇಕಂತ ಮಾತಾಡಿದ್ನೇನೋ ಅಂತ ಅನ್ಕೋಬಹುದು. ಭರತ ಯಾಕೆ ಮಾಡೋದಿಲ್ಲ ಅಂದ್ರೆ ತನ್ನ ತಾಯಿಯ ನಿಯಂತ್ರಣದಲ್ಲಿರ್ತದೆ. ರಾಜ ಆದರೂ ಕೂಡ ಅನನುಭವಿ ಆದಂಥ ಯುವಕ ರಾಜ ಆದ್ದರಿಂದ ತಾಯಿಯ ನಿಯಂತ್ರಣದಲ್ಲಿರ್ತಾನೆ. ತಾಯಿ ಎಲ್ಲಿ ಕನಸನ್ನು ಮಾಡ್ತಾಳೆ ಅಲ್ಲಿ ಕೆಲಸ ಮಾಡ್ತಾನೆ. ಅವ್ರಿಗೇನು ಒಳ್ಳೇದು ಮಾಡಬೇಡ, ಅವ್ರನ್ನ ತಿರಸ್ಕಾರ ಮಾಡು ಅಂತ ಹೇಳಿಬಿಟ್ರೆ ಹಾಗೆ ಮಾಡ್ಕೊಂಡು ಹೋಗ್ತಾನೆ. ಹಾಗಾಗಿ ಅವರಿಂದ ನಾವು ಏನೂ ನಿರೀಕ್ಷೆ ಮಾಡುವಂತಿಲ್ಲ. ಹಾಗಾಗಿ ನೀನೇನು ಮಾಡಬೇಕು? ತಾಮ್ ಆರ್ಯಾಂ ಸ್ವಯಮೇವೇಹ ರಾಜಾನುಗ್ರಹಣೇನವಾ. ಈ ಮಾತು ಹೇಗೆ ಗಮನಿಸ್ಬೇಕು. ಹಾಗಾಗಿ ನೀನು ಇಲ್ಲೇ ಇರಬೇಕು, ಕೌಸಲ್ಯ ಸುಮಿತ್ರೆ ನೋಡ್ಕೋಬೇಕು. ಹೇಗೆ ನೋಡ್ಕೋಬೇಕು ಅಂತಂದ್ರೆ ರಾಜ ತನ್ನ ಬೊಕ್ಕಸಿನಿಂದ ಮಂಜೂರು ಮಾಡಿದರೆ ಅವ್ರದ್ದೇನಾದ್ರು ಭತ್ತೆ, ಅವರ ದೈನಂದಿನ ಚಟುವಟಿಕೆಗಳಿಗೆ ಅದನ್ನು ಉಪಯೋಗ ಮಾಡೋದು. ಒಂದು ವೇಳೆ ಆಗದೇ ಇದ್ರೆ ಸ್ವಯಮೇ ದೇಹ, ನಿನ್ನ ಸ್ವಂತ ಧನ ಏನಿದೆ, ನಿನ್ನ ಗಳಿಕೆ ಏನಿದೆ, ಅದರಿಂದಾದರೂ ನೀನು ಅವರ ಪೋಷಣೆ ಮಾಡಬೇಕು. ನಾನು ಹೇಳಿದಂಥ ಮಾತುಗಳು ಗೂಢವಾದಂಥ ಅರ್ಥವನ್ನು ನೀನು ತಿಳ್ಕೊಳ್ಬೇಕು. ಧರ್ಮಜ್ಞ ಗುರುಪೂಜಾಯಾಮ್ ಧರ್ಮಾಚಾಪಿ ಅತುಲೋ ಮಹಾನ್. ಇದನ್ನೆಲ್ಲ ಸರಿಯಾಗಿ ತಿಳ್ಕೊಂಡಿದ್ದರಿಂದ, ಆ ಪ್ರಕಾರ ಮಾಡಿದ್ರಿಂದ ನಿನಗೆ ಮಾತಾಪಿತೃ ಗುರುಗಳ ಪೂಜೆ ಮಾಡಿದ್ರಿಂದ ದೊಡ್ಡ ಪುಣ್ಯ ಪ್ರಾಪ್ತ ಆದೀತು. ನನ್ನ ಸಲುವಾಗಿ ನೀನು ಇಲ್ಲೇ ಇರು, ಬೇರೆಯವ್ರ ಸಲುವಾಗಿ ಬೇಡ, ನನ್ನ ಸಲುವಾಗಿರು. ನೀನು ಹಾಗೆ ಮಾಡದೇ ಇದ್ರೆ ಅವ್ರಿಗೇನೂ ಸುಖ ಇರೋದಿಲ್ಲ. ಏವಂ ಕುರುಷ್ವ ಸೌಮಿತ್ರೆ ಮತ್ಕೃತೆ, ಇದು ನನ್ನ ಸಲುವಾಗಿ. ಹೀಗೆ ರಾಮ ಎಲ್ಲ ಹೇಳಿದಾಗ ಲಕ್ಷ್ಮಣ ಈ ಮುಂದಿನಂತ ಹೇಳಿದಂತೆ ಮೃದುವಾಗೇ ಹೇಳಿದಂತೆ, ಭರತನ ಬಗ್ಗೆ ನಿನಗೇನು ಅನುಮಾನ ಬೇಡ, ನನಗೂ ಅನುಮಾನ ಇಲ್ಲ. ನಿನ್ನ ಪ್ರಭಾವದಿಂದಲೇ ತವೈವ ತೇಜಸ, ನೀನು ಅಯೋಧ್ಯೆಯಲ್ಲಾದರೂ ಇರೋ, ಕಾಡಿನಲ್ಲಾದರೂ ಇರೋ, ಎಲ್ಲೇ ಇದ್ರೂ ನಿನ್ನ ಪ್ರಭಾವ ಭರತ ಶತ್ರುಘ್ನರನ್ನು ನಿಯಂತ್ರಿಸ್ತದೆ. ಆ ನಿಯಂತ್ರಣಕ್ಕೆ ಒಳಪಟ್ಟು ಕೈಕೈಯ ನಿಯಂತ್ರಣದಿಂದ ದೂರಾಗಿ ಅವರು ಈ ಸುಮಿತ್ರೆ ಮತ್ತು ಕೌಸಲ್ಯರನ್ನು ನೋಡ್ಕೊಳ್ತಾರೆ.
ಹಾಗಾಗಿ ಆ ಭರತನ ಬಗ್ಗೆ ಅನುಮಾನ ಬೇಡ ಅಂತಾನೆ. ಹೌದು, ಅದು ಗೊತ್ತಿರಲಿಲ್ಲ ಅಂತಲ್ಲ, ಸುಮ್ಮನೆ ಮಾತಿನ ಸಾಂದರ್ಭಿಕ ಮಾತುಗಳು. ಎಷ್ಟೋ ಸರಿ ನಾವು ಆಡೋ ಮಾತುಗಳಿಗೆ ಅವರು ದೇವಾದಿ ದೇವತೆಗಳು ಅವ್ರು ಆಡೋ ಮಾತುಗಳಿಗೆ ಆಗಲಿ, ನಾವು ಆಡೋ ಮಾತುಗಳಿಗೆ ಆಗಲಿ ಬಂತು, ಎದುರಿಗಿದ್ದವ್ರನ್ನ ನಾವು ಒಪ್ಪಿಸ್ಬೇಕು ಅಂತಂದ್ರೆ ರಾಮನಿಗೆ ಸೀತೆ ನನ್ನ ಜೊತೆ ಬರೋದು ಬೇಡ ಆಗಿತ್ತು, ಲಕ್ಷ್ಮಣನು ಬರೋದು ಬೇಡ ಆಗಿತ್ತು ಅಂತ ತಿಳ್ಕೊಳ್ಬೋದು ನಾವು. ಬೇಡ ಬರ್ತಾರೆ ಅಂತ ಗೊತ್ತಿತ್ತು, ಆ ವಿಷಯ ಬೇರೆ. ಆದರೂ ಬರಬಾರ್ದು ಅಂತಂದ್ರೆ ಅವ್ರನ್ನ ಒಪ್ಪಿಸ್ಲಿಕ್ಕೆ ಒಂದೇನಾದ್ರೂ ಮಾತು ಹೇಳಬೇಕಲ್ಲ. ಒಪ್ಪಿಸ್ಲಿಕ್ಕೆ ಎಲ್ಲ ರೀತಿಯ ಅಂತ ತರ್ಕಗಳನ್ನು ಅವಾಗ ಪ್ರಯೋಗ ಮಾಡಬೇಕಲ್ಲ. ಹೆದರಿಸಿದೆ ಅಷ್ಟೇ. ನಿಮ್ಮ ತಾಯಿಯನ್ನು ನನ್ನ ತಾಯಿಯನ್ನು ಯಾರು ಸರಿಯಾಗಿ ನೋಡ್ಕೊಳ್ಳೋರು ಇದ್ದಂಗೆ ಆಗ್ತಾರೆ, ಹಾಗಾಗಿ ನನ್ನ ಸಲುವಾಗಿ ನೀನು ಇಲ್ಲಿರು. ಭಾವನಾತ್ಮಕವಾಗಿ ಅವನ ಮೇಲೆ ಒತ್ತಡ ಹಾಕಲಿಕ್ಕೆ ಪ್ರಯತ್ನ ಪಟ್ಟ, ಎಮೋಷನಲಿ ಬ್ಲ್ಯಾಕ್ ಮೇಲ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟ. ಆ ಬ್ಲ್ಯಾಕ್ ಮೇಲ್ಗೆ ಅವ್ನು ಬದಲಿಲ್ಲ, ಅದು ವಿಷಯ ಬೇರೆ. ಪ್ರಯತ್ನ ಪಟ್ಟ. ಆ ಸಂದರ್ಭದಲ್ಲಿ ಮನವೊಲಿಸಕ್ಕೆ ಏನು ಹೇಳಬೇಕು ಅದನ್ನು ಹೇಳಿದೆ. ಒಂದು ವೇಳೆ ಭರತ ಈ ವಿಶಾಲವಾದ ಸಾಮ್ರಾಜ್ಯವನ್ನು ಪಡ್ಕೊಂಡು ದುರ್ಮಾರ್ಗ ಪ್ರವೃತ್ತನಾಗಿ ಗರ್ವಿಷ್ಠನಾಗಿ ನಮ್ಮ ತಂದೆ ತಾಯಿಯನ್ನು ರಕ್ಷಣೆ ಮಾಡದೆ ಹೋದರೆ, ಅವರನ್ನು ತಿರಸ್ಕಾರ ಮಾಡಿದೆ, ಅವಾಗ ನಾನು ಸುಮ್ಮನೆ ಇರೋದಿಲ್ಲ. ನಾನು ಕಾಡಿನಲ್ಲಿದ್ದು ಇಲ್ಲಿ ಬರ್ತೇನೆ, ಬಂದ ಭರತನ ಅಂತ ನೋಡ್ಕೊಳ್ತೇನೆ ಅಂದ ಲಕ್ಷ್ಮಣ. ಪ್ರಾಪ್ತ ದುರ್ಮನಸಾವೀರ ಗರ್ವೇಣತ ವಿಶೇಷತಃ ತಮಹಂ ದುರ್ಮತಿಂ ಕ್ರೂರಂ ವಧಿಷ್ಯಾಮಿ. ಅವನು ಸಂಹಾರ ಮಾಡಿಬಿಡ್ತೇನೆ ನಾನು. ಅವನು ಸಂಹಾರ ಮಾಡೋದೇನು ದೊಡ್ಡದಲ್ಲ, ಕಾಡಿನಲ್ಲಿದ್ರು ಕೂಡ ಸುದ್ದಿ ನಾನು ತಿಳ್ಕೊಳ್ತೇನೆ ಅಂತ ಆತ ಹೇಳಿದ್ದಿರ್ಬೇಕು. ಅಲ್ಲಿ ಹಾಗೇನಿಲ್ಲ, ಕಾಡಿನಲ್ಲಿದ್ರು ಆ ಸುದ್ದಿ ನಾನು ತಿಳಿರ್ತದೆ, ನಾನು ತಿಳ್ಕೊಂಡು ಇಲ್ಲಿ ಬರ್ತೀನಿ ಅಂತ ಹಾಗಿಲ್ಲ. ಅವನು ಅದನ್ನು ಹೇಳಿದ್ದಿರಬೇಕು ಅಂತ ತಿಳ್ಕೊಳ್ತೀನಿ. ಆ ಭರತ ಏನು, ಅವನ ಬಂಧುಗಳೇ ಬರಲಿ, ಅವನ ಸೋದರ ಮಾವನ ಮನೆಯಿಂದ ಎಲ್ಲ ಬರಲಿ, ಅವ್ರ ಪರಿವಾರ ಎಲ್ಲ. ಮತ್ತು ಅವನ ಪಕ್ಷಕ್ಕೆ ಬರೇ ಅವನ ಬಂಧುಗಳು ಮಾತ್ರ ಅಲ್ಲ, ಇಡೀ 3 ಲೋಕವೇ ಬರಲಿ. 3 ಲೋಕ ಬಂದರೂ ಕೂಡ ನಾನು ಅವನನ್ನು ಹೇಗೆ ನಿಯಂತ್ರಿಸಬೇಕು ಅಂತ ಅನ್ನೋದನ್ನು ತಿಳ್ಕೊಂಡಿದ್ದೇನೆ. ಮತ್ತು ಕೌಸಲ್ಯ ಬಗ್ಗೆ ನೀವು ಇಷ್ಟೆಲ್ಲ ಮಾತು ಹೇಳ್ತಿದ್ಯಲ್ಲ, ಕೌಸಲ್ಯನ ಯಾರೊಬ್ರು ನೋಡ್ಕೊಳ್ಬೇಕು ಅಂತ ಹೇಳಿ. ಆ ಕೌಸಲ್ಯ ನನ್ನಂಥ 100 ಜನರನ್ನ ಪೋಷಣೆ ಮಾಡ್ಲಿಕ್ಕೆ ಸಮರ್ಥಳು, ರಾಜಮಾತೆ ಆದ್ರಿಂದ, ಪಟ್ಟದರಸಿ ಆದ್ರಿಂದ. ಅವಳನ್ನು ನಾವ್ಯಾಕೆ ನೋಡಬೇಕು? ಯಶಾ ಸಹಸ್ರಂ ಗ್ರಾಮಾಣಂ ಸಂಪ್ರಾಪ್ತ ಉಪಜೀವಿನಾಂ. ಬಹುಶಃ ಸಾಮ್ರಾಜ್ಯದ ವ್ಯವಸ್ಥೆಯಲ್ಲಿ ಹೀಗೊಂದು ಇದ್ದಿರ್ಬೇಕು. ಇಲ್ಲೊಂದು ಸೂಚನೆ ಇದೆ. ಏನಂತಂದ್ರೆ, ಈ ರಾಜನ ಬೊಕ್ಕಸ, ಅದರಿಂದ ರಾಜನ ಅನುಸರಿಸಿಕೊಂಡಿರುವಂಥ ರಾಣಿಯರು, ಅವ್ರ ಮಕ್ಕಳು, ಇವರಿಗೆಲ್ಲ ಖರ್ಚಿಗಾಗಿ ಧನ ಮೇಲಿದ ಮೇಲೆ ವಿನಿಯೋಗ ಆಗೋದು ಒಂದು ವಿಷಯ ಬೇರೆ. ಮತ್ತು ಆ ಪಟ್ಟದರಸಿಯರು, ಉಳಿದ ರಾಣಿಯರು, ಪ್ರೀತಿಯ ರಾಣಿಯರು, ಮಕ್ಕಳು, ಇವರೆಲ್ಲರಿಗೂ ಒಂದು ಪ್ರತ್ಯೇಕವಾದಂಥ ವ್ಯವಸ್ಥೆ. ಕೆಲವು ಅವ್ರದೇ ಆದಂಥ ಗ್ರಾಮಗಳು, ಆ ಗ್ರಾಮದ ಕಂದಾಯ, ಅಲ್ಲಿ ದೊರೆಯುವಂಥ ಟ್ಯಾಕ್ಸ್, ಇದನ್ನೆಲ್ಲ ತಾವಾಗೇ ಅವರು ಬಳಕೆ ಮಾಡ್ಕೊಳ್ಳಿಕ್ಕೆ, ನೇರವಾಗಿ ಅಲ್ಲಿ ತಮ್ಮ ಅಧಿಕಾರವನ್ನು ಅವರು ಉಪಯೋಗ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುವಂಥ ಒಂದು ವ್ಯವಸ್ಥೆಯಲ್ಲಿ ಇದ್ದಿರಬೇಕು. ಸಹಸ್ರಂ ಗ್ರಾಮಾಣಂ, 100 ಗ್ರಾಮಗಳೇ ಅವ್ರ ಕೈಯಲ್ಲಿವೆ. ಅದನ್ನು ದಶರಥನೇ ಕೊಟ್ಟದ್ದು, ಅದನ್ನೇನು ಕಿತ್ಕೊಳ್ಳುವಂತಲ್ಲ ಯಾರೋ ಅಂತ ಅವನು ಲಕ್ಷ್ಮಣ. ಹಾಗಾಗಿ ಅವಳು ತನ್ನ ಪೋಷಣೆಯನ್ನು ತಾನೇ ನೋಡ್ಕೋತಾಳೆ, ಮತ್ತು ತನ್ನ ಆಶ್ರಿತರಾದವ್ರನ್ನೂ ನೋಡ್ಕೋತಾಳೆ. ಅವಳು ತನ್ನ ಪೋಷಣೆಯನ್ನು ನೋಡ್ಕೊಳ್ತಾಳೆ, ನನ್ನ ತಾಯಿಯಾದಂಥ ಸುಮಿತ್ರೆಯನ್ನು ಕೂಡ ಅವಳು ನೋಡ್ಕೊಳ್ತಾಳೆ. ಹಾಗಾಗಿ ಯೋಚನೆ ಮಾಡಬೇಕಾಗಿಲ್ಲ. ನೀನು ನನ್ನನ್ನು ನಿನ್ನ ಅನುಸರಣನ್ನಾಗಿ ಮಾಡ್ಕೋ. ನನ್ನ ಸೇವಕನನ್ನಾಗಿ ಮಾಡ್ಕೊಳ್ಳೋದು ಧರ್ಮ ವಿರುದ್ಧ ಅಲ್ಲ. ಧರ್ಮ ವಿರುದ್ಧ ಆಗಿದ್ರೆ ಅದೊಂದು ವಿಷಯ ಬೇರೆ ಆಗ್ತಿತ್ತು. ಇದೇನು ಧರ್ಮ ವಿರುದ್ಧ ಅಲ್ಲ. ಯಾವಾಗಲೂ ನಾನು ನಿನ್ನ ಸೇವೆ ಮಾಡಿಕೊಂಡೇ ಇರಬೇಕಾದವನು. ಕೃತಾರ್ಥೋಹಂ ಭವಿಷ್ಯಾಮಿ ತವಚ ಅರ್ಥಃ ಪ್ರಕಲ್ಪತೆ. ನಾನು ಯಾವಾಗಲೂ ಕೂಡ ಧನಸ್ಸನ್ನು ಹಿಡ್ಕೊಂಡು, ಗುದ್ದಲಿ ಸನಿಕೆಗಳನ್ನು ಹಿಡ್ಕೊಂಡು, ಬುಟ್ಟಿಗಳನ್ನು ಹಿಡ್ಕೊಂಡು ನಿಮ್ಮ ಮುಂದೆ ಪ್ರಯಾಣ ಮಾಡ್ತೇನೆ. ನೀವು ಬೇಕಾದಂಥ ಅನುಕೂಲಗಳನ್ನು ನಾನು ಮಾಡಿಕೊಡ್ತೇನೆ. ಗಡ್ಡೆ ಕೆಣಸುಗಳನ್ನು ಭೂಮಿಯಿಂದ ತೆಗೆದು ನಿಮಗೆ ದೊರೆಯುವಂತೆ ಮಾಡ್ಕೊಳ್ತೇನೆ. ನೀನು ನಿಶ್ಚಿಂತನಾಗಿ ವೈದೇಹಿಯ ಜೊತೆಗೆ, ಸೀತೆಯ ಜೊತೆಗೆ ಆ ಪರ್ವತದ ತಪ್ಪಲ ಪ್ರದೇಶದಲ್ಲಿ ವಿಹಾರ ಮಾಡು. ನೀನು ಎಚ್ಚರಗೊಂಡಿದ್ದಾಗಲೂ ಮಲಗಿದ್ದಾಗಲೂ ನಿನಗೆ ಬೇಕಾದಂಥ ಎಲ್ಲ ಕೆಲಸಗಳನ್ನು ಮಾಡ್ತೇನೆ. ಅಹಂ ಸರ್ವಂ ಕರಿಷ್ಯಾಮಿ ಜಾಗ್ರತ ಸ್ವಪತಶ್ಚತೆ. ಇಲ್ಲೊಂದು ಸೂಚನೆ ಇದೆ. ನೀನು ಸೀತೆ ಇಬ್ರು ಮಲ್ಕೊಂಡಿರ್ರಿ ಅಥವಾ ಎಚ್ಚರದಿಂದಿರ್ರಿ, ನಿಮ್ಮ ಸೇವೆ ನಾನು ಅನುದಿನ ಮಾಡ್ತೇನೆ. ಅನುದಿನ ಮಾಡ್ತೇನೆ ಅಂತ ಹೇಳಿದ್ರಿಂದ ಆ ಲಕ್ಷ್ಮಣ 14 ವರ್ಷದ ವನವಾಸ ಕಾಲದಲ್ಲಿ ಆತ ನಿದ್ರೆ ಮಾಡ್ತಿರ್ಲಿಲ್ಲ.
ಅಂತೊಂದು ಸೂಚನೆ ಮಾಡಿದಂತಾಗ್ತದೆ. ಮುಂದೆ ವಾಲ್ಮೀಕಿ ರಾಮಾಯಣದಲ್ಲಿ ಎಲ್ಲಿ ಹಾಗಿಲ್ಲ, ಆತ ನಿದ್ದೆ ಮಾಡ್ತಿದ್ನೋ ಬಿಡ್ತಿದ್ನೋ ಅನ್ನೋ ಮಾತಿಲ್ಲ. ಆದರೆ ಇಂದ್ರಜಿತ್ತನನ್ನು ಕೊಲ್ಲಬೇಕಾದ್ರೆ 14 ವರ್ಷ ಅಥವಾ 12 ವರ್ಷ ನಿದ್ರೆ ಆಹಾರ ಇತ್ಯಾದಿಗಳನ್ನ ಪರಿತ್ಯಾಗ ಮಾಡಿ ಯಾರು ಇರ್ತಾನೆ ಅಂಥವ್ರಿಂದ ಮಾತ್ರ ಅದು ಸಾಧ್ಯ ಅಂತ ಕೆಲವು ರಾಮಾಯಣಗಳಿದೆ. ಅದು ನನಗೆ ಈ ಕ್ಷಣಕ್ಕೆ ನೆನಪು ಬರ್ತಿಲ್ಲ. ಆನಂದ ರಾಮಾಯಣ, ಅಧ್ಯಾತ್ಮ ರಾಮಾಯಣ ಇತ್ಯಾದಿ ಅನೇಕ ರಾಮಾಯಣಗಳಲ್ಲಿ ಇದ್ದಿರಬಹುದು. ವಾಲ್ಮೀಕಿ ರಾಮಾಯಣದಲ್ಲಿ ಆ ಸಂಗತಿ ಇಲ್ಲ. ಅಂತೂ ಆ ಎಲ್ಲ ಶಕ್ತಿ ಜಾಗೃತ ಸ್ವಪದಸ್ಥತೆ ಅಂತ ಬಲವಾದ ಸೇವೆ ಮಾಡಿದ್ರಿಂದ, ಅಂತ ಗಾಢವಾದಂಥ ಸೇವೆಯನ್ನು ರಾಮನಿಗೆ ಅವನು ಮಾಡಿದ್ರಿಂದ ಅವನಿಗೆ ಅದನ್ನು ಮಾಡುವಂಥ ಶಕ್ತಿ ಬಂದಿತ್ತು ಅದನ್ನು ಗಮನಿಸಬೇಕು. ಜಾಗೃತ ಸ್ವಪದಸ್ಥತೆ ಅದನ್ನ ಈ ಲಕ್ಷ್ಮೀ ಶೋಭನ ಪದದಲ್ಲಿ ಅಂಥದ್ದು ಒಂದು ಮಾತಿದೆ. ನಾಗನ ಮೇಲೆ ತಾ ಮಲಗಿದ್ದಾಗ ಆಗಲೇ ಜಗವ ಜತನದಿ ಧರಿಸೆಂದು ನಾಗಬಲಿಯ ನಡೆಸಿದ ಅಂತ ಲಕ್ಷ್ಮೀ ಶೋಭನದಲ್ಲಿ ಮಾತಿದೆ. ಲಕ್ಷ್ಮೀನಾರಾಯಣರ ಮದುವೆ ಆದಮೇಲೆ ನಾಗಬಲಿ ಅಂದ್ರೆ ನಾಗ ಅಂದ್ರೆ ಅದನ್ನ ದೇವತೆಗಳಿಗೆ ಕೊಡುವಂಥ ಬಲಿ ಅಂತ ಅರ್ಥ ಮಾಡ್ತಾರೆ. ಸರ್ಪಗಳಿಗೆ ನಿರ್ದಿಷ್ಟವಾಗಿ ಕೊಡುವಂಥದ್ದೇನಲ್ಲ, ದೇವತೆಗಳಿಗೆ ಕೊಡುವಂಥ ಬಲಿಯನ್ನ ಅಲ್ಲಿ ನಾರಾಯಣ ನಡೆಸಿದ ಅಂತಿದೆ. ಯಾಕೆ ನಡೆದಂದ್ರೆ ನಾಗನ ಮೇಲೆ ತಾ ಮಲಗಿದ್ದಾಗ, ಶೇಷನ ಮೇಲೆ ತಾ ಮಲಗಿದ್ದಾಗ ಆ ಜಗತ್ತನ್ನು ಹೊರುವಂಥ ಕೆಲಸ ಏನು ಮಾಡಬೇಕಾಗಿದೆಯಲ್ಲ ಅದನ್ನೆಲ್ಲ ಜತನದ ನೀವು ಮಾಡಬೇಕಾಗಿದೆ, ಎಚ್ಚರದಿಂದ ನೀವೆಲ್ಲ ಮಾಡಬೇಕು. ಅದಕ್ಕಾಗಿ ಅದಕ್ಕೆ ಬೇಕಾದಂಥ ಪೂಜೆಯನ್ನು ಸತ್ಕಾರವನ್ನು ನಿಮ್ಗೆ ಈಗಲೇ ಮಾಡಿಬಿಡ್ತೇನೆ ಅಂತ ದೇವತೆಗಳಿಗೆಲ್ಲ ಅದಕ್ಕೆ ಪೂಜೆ ಮಾಡಿದ ಅಂತ ಅಲ್ಲೊಂದು ಶ್ಲೋಕ ಇದೆ. ಅವನು ಯಾವಾಗಲೂ ಮಲಗಿದ್ದಾಗಲೂ ವಿಷ್ಣು ಜಾಗೃತಿ ಅವಸ್ಥೆಯಲ್ಲಿರಲಿ ಅಥವಾ ಮಲ್ಕೊಂಡಿರಲಿ, ಅದು ಯೋಗ ನಿದ್ರೆಯನ್ನು ಮಾಡಿರಲಿ ಅಥವಾ ಆತ ಎಚ್ಚರಿಕೆಯಿಂದಲೇ ಇರಲಿ, ಜಗತ್ತಿನ ದೃಷ್ಟಿಯಿಂದ ಹೇಗೆ ಇರಲಿ, ಶೇಷ ಆತನ ಸೇವೆ ಸದಾ ಮಾಡ್ತಿರ್ತಾನೆ ಅಂತ ಅಲ್ಲಿ ಕೂಡ ಒಂದು ಮಾತಿದೆ. ವ್ಯಾಖ್ಯಾನದಲ್ಲಿ ಕೂಡ ಅದನ್ನ ನಾನಾ ರೀತಿಯಾಗಿ ವಿವರಣೆ ಮಾಡ್ತಾರೆ. ಹಾಗಾಗಿ ಮಾಡಬೇಕಾದ ನನ್ನ ಕರ್ತವ್ಯ ಅದು ಅಂದಿದ್ದವನು. ಈ ಎಲ್ಲ ಮಾತನ್ನು ಹೇಳಿದಾಗ ರಾಮನಿಗೆ ಸಂಪ್ರೀತಿ ಆಯ್ತಂತೆ. ಆಯ್ತು, ನಿನಗೆ ನನ್ನ ಜೊತೆ ಬರ್ಲಿಕ್ಕೆ ಅನುಮತಿ ಕೊಟ್ಟಿದ್ದೇನೆ, ನಿನ್ನ ಎಲ್ಲ ಗೆಳೆಯರನ್ನು ಭೇಟಿಯಾಗು, ಅವ್ರ ಸಮ್ಮತಿಯನ್ನೆಲ್ಲ ಪಡೆದುಕೋ. ಜನಕರಾಜ ದೊಡ್ಡ ಒಂದು ಯಜ್ಞ ಮಾಡಿದ್ನಲ್ಲ ಹಿಂದೆ, ಆವಾಗ ವರುಣ ಆ ಜನಕರಾಜನಿಗೆ 2 ಅಭೇದ್ಯವಾದಂಥ ಧನಸ್ಸುಗಳನ್ನು ಕೊಟ್ಟಿದ್ದ ಮತ್ತು 2 ಕವಚಗಳನ್ನು ಮತ್ತು ಬಾಣ ಖಾಲಿಯಾಗದಂಥ 2 ಬತ್ತಳಿಕೆಗಳು, ಚಿನ್ನದ ಹಿಡಿ ಇರುವಂಥ ಖಡ್ಗಗಳು 2. ಅದನ್ನೆಲ್ಲ ಮದುವೆ ಸಂದರ್ಭದಲ್ಲಿ ನನಗೆ ವರದಕ್ಷಿಣೆ ಕೊಟ್ಟಿದ್ದ ಆ ಜನಕ. ಆ ಎಲ್ಲ ಆಯುಧಗಳನ್ನ ನಾನು ಪೂಜೆ ಮಾಡಿ ಗುರುಗಳಾದಂಥ ವಸಿಷ್ಠರ ಮನೆಯಲ್ಲಿ ಇಟ್ಟಿದ್ದೇನೆ, ಅವುಗಳನ್ನೆಲ್ಲ ತೆಗೆದುಕೊಂಡು ಬಾ, ಈಗ ಅದನ್ನು ತಗೊಂಡು ಹೋಗೋಣ, ನನಗೊಂದಿರಲಿ ನಿನಗೊಂದಿರಲಿ. ಹೀಗೆ ರಾಮ ಲಕ್ಷ್ಮಣನಿಗೆ ಹೇಳಿದ. ರಾಮ ಹೇಳಿದಂತೆ ಲಕ್ಷ್ಮಣ ತನ್ನ ಎಲ್ಲ ಸ್ನೇಹಿತರನ್ನು ಬರಮಾಡಿಕೊಂಡ. ಅವರಿಗೆ ತಾನು ರಾಮನ ಜೊತೆಗೆ ಅರಣ್ಯಕ್ಕೆ ಹೋಗಬೇಕಾಗಿದೆ ಅನ್ನುವಂಥ ವಿಷಯವನ್ನು ಹೇಳಿದ. ಮುಂದೆ ಗುರುಗಳಾದಂಥ ವಸಿಷ್ಠರ ಬಳಿಗೆ ತಾನೇ ಹೋದ. ಅಲ್ಲಿರುವಂಥ ಆಯುಧಗಳನ್ನೆಲ್ಲ ತೆಗೆದುಕೊಂಡು ಬಂದ. ಆ ಆಯುಧಗಳಿಗೆ ರಾಮ ಅಷ್ಟೇ ಪೂಜೆ ಮಾಡ್ತಿದ್ದಲ್ಲ, ಅನೇಕ ರಾಜರು ಸಾಮಂತರೆಲ್ಲ ಕೂಡ ಅಲ್ಲಿ ಬಂದಾಗ ಅದನ್ನು ಪೂಜೆ ಮಾಡ್ತಿದ್ದಿರಬೇಕು. ರಾಮನಿಗೆ ಅದನ್ನೆಲ್ಲ ತೋರಿಸಿದ. ನಾನು ಅರಣ್ಯಕ್ಕೆ ಹೋಗಬೇಕಾದಂಥ ಸರಿಯಾದ ಸಂದರ್ಭದಲ್ಲಿ ನೀನು ಇಲ್ಲಿಗೆ ಬಂದಿದ್ದಿ, ಆಯುಧಗಳನ್ನೆಲ್ಲ ತೆಗೆದುಕೊಂಡು ಬಂದಿದ್ದಿ. ಹಾಗಾಗಿ ನನ್ನ ಸಕಲ ಐಶ್ವರ್ಯವನ್ನು ಕೂಡ ನಾನೀಗ ತಪಸ್ಸುಗಳಾದಂಥ ಬ್ರಾಹ್ಮಣರಿಗೆ ದಾನ ಮಾಡಲಿಕ್ಕೆ ತಯಾರಾಗಿದ್ದೇನೆ. ಗುರುಗಳ ಜೊತೆಗೆ ನಾವು ವಿದ್ಯಾಭ್ಯಾಸ ಮಾಡ್ತಿದ್ದಾಗ ನಮ್ಮ ಜೊತೆ ಇದ್ದಂಥವರು, ನಮ್ಮ ಭೃತ್ಯ ವರ್ಗದವರು, ಸೇವಕ ವರ್ಗದವರು, ಇವರೆಲ್ಲರಿಗೂ ಕೂಡ ನಾನು ದಾನ ಮಾಡಬೇಕು ಅಂತ ಅಪೇಕ್ಷೆ ಪಟ್ಟಿದ್ದೇನೆ. ವಸಿಷ್ಠರ ಮಗನ ಅಂತ ಸುಯಜ್ಞ ಏನಿದ್ದಾನೆ, ಆ ಸುಯಜ್ಞನನ್ನು ಕೂಡ ನಾನೀಗ ಸತ್ಕಾರ ಮಾಡಬೇಕಾಗಿದೆ. ಹಾಗಾಗಿ ಅವರೆಲ್ಲರ ಆಶೀರ್ವಾದವನ್ನು ಪಡೆದುಕೊಂಡು ನಿನ್ನ ಜೊತೆಗೆ ನಾನು ಅರಣ್ಯಕ್ಕೆ ಪ್ರಯಾಣ ಮಾಡಬೇಕಾಗಿದೆ. ಹಾಗಾಗಿ ಅವನನ್ನು ಕೂಡ ನೀನು ಇಲ್ಲಿ ಕರೆದುಕೊಂಡು ಬಾ ಅಂತ ರಾಮ ಅವನಿಗೆ ಹೇಳಿದ. ಅದರಂತೆ ಅವರೆಲ್ಲರನ್ನು ಕರೆದುಕೊಂಡು ಬರುವ ಉದ್ದೇಶಕ್ಕಾಗಿ ಲಕ್ಷ್ಮಣ ರಾಮನ ಬಳಿಯಿಂದ ಹೊರಟ ಅನ್ನುವಲ್ಲಿಗೆ ವಾಲ್ಮೀಕಿ ರಾಮಾಯಣದ ಅಯೋಧ್ಯಾಕಾಂಡದ 31ನೇ ಸರ್ಗ ಸಮಾಪ್ತ ಆಗಿದೆ. ಲಕ್ಷ್ಮಣ ತನ್ನ ಸ್ನೇಹಿತರನ್ನೆಲ್ಲ ಭೇಟಿಯಾದಂತಿದೆ, ಆದರೆ ಊರ್ಮಿಳೆಯನ್ನು ಭೇಟಿಯಾದ ಕಥೆನೇ ಅಲ್ಲೆಲ್ಲಿಯೂ ವಾಲ್ಮೀಕಿ ರಾಮಾಯಣದಲ್ಲಿ ಬಂದಿಲ್ಲ. ಯಾವುದೋ ಒಂದು ಪ್ರತ್ಯೇಕವಾದಂಥ ಒಂದು ಕಾವ್ಯ, ಯಾವುದು ಕಾವ್ಯವೋ ನಾಟಕವೋ ಅದ್ರಲ್ಲಿ ನೆನಪಿಲ್ಲ.
ಬಿಟ್ಟು ಆ ಊರ್ಮಿಳೆಗೆ ಏನು ಸಂಕಟ ಆಗಿದ್ದಿರಬೇಕು ಆ ಲಕ್ಷ್ಮಣನ ಬಿಟ್ಟು ಇರಬೇಕಾದ್ರೆ ಅಂತಂದ್ರೆ ಯಾರೋ ಒಬ್ಬರು ಪ್ರತ್ಯೇಕವಂತ ಒಂದು ಕಾವ್ಯನೇ ಬರೆದಿದ್ದು ನನಗೆ ನೆನಪಿದೆ. ಲಕ್ಷ್ಮಣ ತನ್ನ ಸ್ನೇಹಿತರಿಗೆಲ್ಲ ಹೇಳಿದ ಅನ್ನುವಾಗ ಊರ್ಮಿಳೆಯ ಹೆಸರಲ್ಲಿ ಬರಲಿಲ್ಲ, ಅದಕ್ಕಾಗಿ ನನಗದು ಈಗ ನೆನಪಿಗೆ ಅಂತಷ್ಟೇ. ಅಲ್ಲಿಗೆ ವಾಲ್ಮೀಕಿ ರಾಮಾಯಣದ ಅಯೋಧ್ಯಾಕಾಂಡದ 31ನೇ ಸರ್ಗ ಸಮಾಪ್ತ ಆಗಿದೆ.